ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವುದು ಹೃದಯ ಬಡಿತ, ಸ್ನಾಯು ಸಂಕೋಚನ ಮತ್ತು ನರಮಂಡಲವನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ? ಆಪ್ಷನ್ಸ್: ಎ ಕಬ್ಬಿಣ, ಬಿ ಕ್ಯಾಲ್ಸಿಯಂ, ಸಿ ಪ್ರೋಟೀನ್, ಡಿ ಕಾರ್ಬೋಹೈಡ್ರೇಟ್. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಸ್ನಾಯು ಸಂಕೋಚನ, ನರಮಂಡಲ ಮತ್ತು ಹೃದಯ ಬಡಿತವನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಅಷ್ಟೇ ಅಲ್ಲದೆ ನರಗಳ ಕಾರ್ಯಗಳನ್ನು ನಿಯಂತ್ರಿಸುವಲ್ಲಿಯೂ ಇವುಗಳ ಪಾತ್ರ ಮರೆಯುವ ಹಾಗಿಲ್ಲ. ಹಾಗಾಗಿ ದೇಹದಲ್ಲಿ ಈ ಪ್ರಮುಖ ಪೋಷಕಾಂಶಗಳಲ್ಲಿ ಕೊರತೆ ಉಂಟಾದಾಗ ಒಂದಲ್ಲ ಹಲವು ರೀತಿಯಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಎರಡನೇ ಪ್ರಶ್ನೆ, ಕ್ಯಾನ್ಸರ್ ಗಡ್ಡೆಗಳು ದೇಹದ ಯಾವೆಲ್ಲ ಭಾಗದಲ್ಲಿ ಕಾಣಿಸಿಕೊಳ್ಳಬಹುದು? ಆಪ್ಷನ್ಸ್: ಎ ಸ್ತನ, ಬಿ ಶ್ವಾಸಕೋಶ, ಸಿ ಗಂಟಲು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕ್ಯಾನ್ಸರ್ ಕೋಶಗಳ ಅನಿಯಂತ್ರಿತ ಬೆಳವಣಿಗೆಯು ಯಾವುದೇ ಅಂಗಾಂಶ ಅಥವಾ ಅಂಗದ ಮೇಲೆ ಪರಿಣಾಮ ಬೀರುವುದರಿಂದ ದೇಹದ ಯಾವುದೇ ಭಾಗದಲ್ಲಿ ಕ್ಯಾನ್ಸರ್ ಗಡ್ಡೆಗಳು ಬೆಳೆಯಬಹುದು. ಈ ಗಡ್ಡೆಗಳು ಸ್ತನ, ಶ್ವಾಸಕೋಶಗಳು, ಯಕೃತ್ತು, ಥೈರಾಯ್ಡ್, ಚರ್ಮ, ವೃಷಣಗಳು, ಅಂಡಾಶಯಗಳು, ಕರುಳುಗಳು, ಮೂಳೆಗಳು ಮತ್ತು ಮೆದುಳಿನಂತಹ ಅಂಗಗಳಲ್ಲಿ ರೂಪುಗೊಳ್ಳಬಹುದು. ಗಡ್ಡೆಗಳ ಲಕ್ಷಣಗಳು ಮತ್ತು ಸ್ವರೂಪವು ಸ್ಥಳವನ್ನು ಅವಲಂಬಿಸಿ ಬದಲಾಗುತ್ತದೆ. ಮೂರನೇ ಪ್ರಶ್ನೆ, ಯಾವ ಮರವನ್ನು ಜೀವವೃಕ್ಷ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಆಲದ ಮರ, ಬಿ ಈಚಲ ಮರ, ಸಿ ಬಾವೋಬಾಬ್ ಮರ, ಡಿ ಅಶೋಕ ವೃಕ್ಷ. ಸರಿಯಾದ ಉತ್ತರ ಆಪ್ಷನ್ ಸಿ ಬಾವೋಬಾಬ್ ಮರ. ಈ ಐಕಾನಿಕ್ ಮರವು ಮುಖ್ಯವಾಗಿ ಆಫ್ರಿಕಾ ಖಂಡ ಮತ್ತು ಮಡಗಸ್ಕರ್ನ ಒಣ ಸವನ್ನಾಗಳಲ್ಲಿ ಕಂಡುಬರುತ್ತದೆ. ಇದು ಶುಷ್ಕ ಪ್ರದೇಶಗಳಲ್ಲಿ ಸರಿಯಾದ ಜೀವನಾಡಿಯಾಗಿರುವುದರಿಂದ ಇದು ತನ್ನ ಪ್ರಸಿದ್ಧ ಅಡ್ಡ ಹೆಸರನ್ನು ಪಡೆದುಕೊಂಡಿದೆ. ಬಾವೋಬಾಬ್ ಒಂದು ರಸಭರಿತ ಮರವಾಗಿದೆ. ಅದರ ಬೃಹತ್ ಬಲ್ಬಸ್ ಕಾಂಡವು ಸಾವಿರಾರು ಲೀಟರ್ ನೀರನ್ನು ಸಂಗ್ರಹಿಸುತ್ತದೆ. ಇದು ತೀವ್ರ ಬರಗಾಲದ ಸಮಯದಲ್ಲಿ ಮಾನವರು ಮತ್ತು ಪ್ರಾಣಿಗಳಿಗೆ ಜಲಸಂಚಯನದ ಮೂಲವಾಗಿದೆ. ನಾಲ್ಕನೇ ಪ್ರಶ್ನೆ, ಮೂತ್ರದ ಮೂಲಕ ಅಗತ್ಯಕ್ಕಿಂತ ಹೆಚ್ಚು ಪ್ರೋಟೀನ್ ಹೊರಹೋದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಸೋಂಕು, ಬಿ ವಾತ ಹೆಚ್ಚಳ, ಸಿ ಅಂಗಗಳ ಹಾನಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮೂತ್ರಪಿಂಡಗಳು ಪರಿಣಾಮ ಬೀರಿದಾಗ ನೀರನ್ನು ಫಿಲ್ಟರ್ ಮಾಡುವಾಗ ಅವು ಮೂತ್ರದ ಮೂಲಕ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರೋಟೀನ್ ಅನ್ನು ಹೊರಹಾಕುತ್ತವೆ. ಇದು ಸೋಂಕಿನ ಅಪಾಯವನ್ನು ಹೆಚ್ಚಿಸುತ್ತದೆ. ಈ ಸ್ಥಿತಿಯು ವಾತ ಮತ್ತು ಕಫದ ಹೆಚ್ಚಳಕ್ಕೆ ಸಂಬಂಧಿಸಿದೆ. ಈ ಸ್ಥಿತಿಯು ಮೂತ್ರಪಿಂಡಗಳ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ನಂತರ ಕ್ರಮೇಣ ಇತರ ಅಂಗಗಳ ಮೇಲೆ ಪರಿಣಾಮ ಬೀರುತ್ತದೆ. ಐದನೇ ಪ್ರಶ್ನೆ, ಮಾನವ ಭ್ರೂಣದ ಹೃದಯ ಬಡಿತ ಆರಂಭವಾಗುವುದು ಯಾವಾಗ? ಆಪ್ಷನ್ಸ್: ಎ 3ನೇ ವಾರ, ಬಿ 5ನೇ ವಾರ, ಸಿ 7ನೇ ವಾರ, ಡಿ 9ನೇ ವಾರ. ಸರಿಯಾದ ಉತ್ತರ ಆಪ್ಷನ್ ಬಿ 5ನೇ ವಾರ. ಗರ್ಭಧಾರಣೆಯ 5ನೇ ವಾರದ ವೇಳೆಗೆ ನಿಮ್ಮ ಮಗುವಿನ ಹೃದಯವಾಗುವ ಜೀವಕೋಶಗಳ ಸಮೂಹವು ಅಭಿವೃದ್ಧಿ ಹೊಂದಲು ಮತ್ತು ಮಿಡಿಯಲು ಪ್ರಾರಂಭಿಸುತ್ತದೆ. ನಿಮ್ಮ ಮಗುವಿನ ಹೃದಯದ ಕೋಣೆಗಳು ಗರ್ಭಧಾರಣೆಯ 17ರಿಂದ 20 ವಾರಗಳ ಹೊತ್ತಿಗೆ ಅಲ್ಟ್ರಾಸೌಂಡ್ನಲ್ಲಿ ಹೆಚ್ಚು ಸ್ಪಷ್ಟವಾಗಿ ಕಾಣುವಷ್ಟು ಅಭಿವೃದ್ಧಿ ಹೊಂದಿರುತ್ತದೆ. ಗರ್ಭಧಾರಣೆಯ ಸುಮಾರು 5ನೇ ವಾರದಲ್ಲಿ ಹೃದಯವಾಗುವ ಜೀವಕೋಶಗಳ ಸಮೂಹವು ನಾಡಿ ಮಿಡಿತವನ್ನು ಪ್ರಾರಂಭಿಸುತ್ತದೆ. ಆರನೇ ಪ್ರಶ್ನೆ, ವಿಶ್ವದ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ ಭಾರತದ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್: ಎ ಮಣಿಪುರ, ಬಿ ಮಿಜೋರಾಂ, ಸಿ ಉತ್ತರಾಖಂಡ್, ಡಿ ಹಿಮಾಚಲ್ ಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಎ ಮಣಿಪುರ. ಮಣಿಪುರದ ಮೊಯಿರಾಂಗ್ ಜಿಲ್ಲೆಯಲ್ಲಿರುವ ಲೋಕ್ಟಾಕ್ ಸರೋವರವು ಜಗತ್ತಿನಾದ್ಯಂತದ ಪ್ರವಾಸಿಗರನ್ನು, ವನ್ಯಜೀವಿ ಉತ್ಸಾಹಿಗಳನ್ನು ಮತ್ತು ಸಂರಕ್ಷಕರನ್ನು ಆಕರ್ಷಿಸುತ್ತದೆ. ಲೋಕ್ಟಾಕ್ ಸರೋವರವು ಜಗತ್ತಿನ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನವಾದ ಕೈಬುಲ್ ಲಾಮ್ಜೋ ರಾಷ್ಟ್ರೀಯ ಉದ್ಯಾನವನ್ನು ಹೊಂದಿದೆ. ಇದು ಬ್ರೋ ಆಂಟೆಲಡ್ ಜಿಂಕೆ ಅಥವಾ ಸಾಂಗೈ ಜಿಂಕೆಗಳ ವಾಸಸ್ಥಾನವಾಗಿದೆ. ಇದು ಮಣಿಪುರ ರಾಜ್ಯದ ರಾಜ್ಯ ಪ್ರಾಣಿಯಾಗಿದೆ. ಏಳನೇ ಪ್ರಶ್ನೆ, ಬೆಳಗ್ಗಿನ ಸಮಯದಲ್ಲಿ ಶುಗರ್ ಲೆವೆಲ್ ಹೆಚ್ಚಾಗಿರಲು ಕಾರಣವೇನು? ಆಪ್ಷನ್ಸ್: ಎ ರಾತ್ರಿಯ ಆಹಾರ, ಬಿ ನಿದ್ರಾಹೀನತೆ, ಸಿ ಹಾರ್ಮೋನ್, ಡಿ ಮೇಲಿನ ಎಲ್ಲವೂ.
ಸರಿಯಾದ ಉತ್ತರ ಆಪ್ಷನ್ ಸಿ ಹಾರ್ಮೋನ್. ರಾತ್ರಿಯಲ್ಲಿ ರಕ್ತದಲ್ಲಿನ ಸಕ್ಕರೆ ತುಂಬಾ ಕಡಿಮೆಯಾದಾಗ ಮತ್ತು ದೇಹವು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಒತ್ತಡದ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡಿದಾಗ ಇದು ಸಂಭವಿಸುತ್ತದೆ. ಈ ಹಾರ್ಮೋನ್ಗಳು ರಕ್ತದಲ್ಲಿನ ಸಕ್ಕರೆಯನ್ನು ಅತಿಯಾಗಿ ಹೆಚ್ಚಿಸುತ್ತವೆ. ಇದರ ಪರಿಣಾಮವಾಗಿ ಬೆಳಗ್ಗಿನ ರೀಡಿಂಗ್ ಕೂಡ ಹೆಚ್ಚಾಗುತ್ತದೆ. ಜನರು ಇದನ್ನು ಹೆಚ್ಚಾಗಿ ಬೆಳಗ್ಗಿನ ಜಾವದ ವಿದ್ಯಮಾನವೆಂದು ತಪ್ಪಾಗಿ ಭಾವಿಸುತ್ತಾರೆ, ಆದರೆ ಇದು ವಾಸ್ತವವಾಗಿ ರಾತ್ರಿಯ ಹೈಪೋಗ್ಲಿಸಮಿಯಾದಿಂದ ಉಂಟಾಗುವ ಮರುಕಳಿಕೆಯಾಗಿದೆ. ಹಾರ್ಮೋನ್ಗಳ ಅಂಶಗಳ ಜೊತೆಗೆ ಹಲವಾರು ಜೀವನ ಶೈಲಿ ಅಂಶಗಳು ಸಹ ಬೆಳಗ್ಗಿನ ಸಕ್ಕರೆಯ ಏರಿಕೆಗೆ ಕಾರಣವಾಗುತ್ತವೆ. 8ನೇ ಪ್ರಶ್ನೆ, ಆಫ್ರಿಕಾ ಮತ್ತು ಯುರೋಪ್ ಖಂಡಗಳನ್ನು ವಿಭಜಿಸುವ ಸಮುದ್ರ ಯಾವುದು? ಆಪ್ಷನ್ಸ್ ಎ ಕೆಂಪು ಸಮುದ್ರ, ಬಿ ಬಾಲ್ಟಿಕ್ ಸಮುದ್ರ, ಸಿ ಹಿಂದೂ ಮಹಾಸಾಗರ, ಡಿ ಮೆಡಿಟರೇನಿಯನ್ ಸಮುದ್ರ. ಸರಿಯಾದ ಉತ್ತರ ಆಪ್ಷನ್ ಡಿ ಮೆಡಿಟರೇನಿಯನ್ ಸಮುದ್ರ. ಯುರೋಪ್ ಮತ್ತು ಆಫ್ರಿಕಾ ಖಂಡಗಳನ್ನು ಬೇರ್ಪಡಿಸುವ ಸಮುದ್ರ ಮೆಡಿಟರೇನಿಯನ್ ಸಮುದ್ರ. ಇದು ಬಹುತೇಕ ಸಂಪೂರ್ಣವಾಗಿ ಭೂಮಿಯಿಂದ ಆವೃತವಾಗಿದ್ದು, ಪಶ್ಚಿಮದಲ್ಲಿ ಕಿರಿದಾದ ಜಿಬ್ರಾಲ್ಟರ್ ಜಲಸಂಧಿಯಿಂದ ಪೂರ್ವದಲ್ಲಿ ಮಧ್ಯಪ್ರಾಚ್ಯದ ಬಳಿಯ ದೇಶಗಳವರೆಗೆ ವ್ಯಾಪಿಸಿದೆ. ಇದು ಅನೇಕ ರಾಷ್ಟ್ರಗಳನ್ನು ಮುಟ್ಟುವುದರಿಂದ ಇದು ವಿಶ್ವದಲ್ಲೇ ಹೆಚ್ಚು ಪ್ರಯಾಣಿಸಿದ ಮತ್ತು ಐತಿಹಾಸಿಕವಾಗಿ ಶ್ರೀಮಂತ ಸಮುದ್ರಗಳಲ್ಲಿ ಒಂದಾಗಿದೆ. 9ನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಕಾಫಿ ಕುಡಿಯುವುದರಿಂದ ದೇಹದ ಯಾವ ಅಂಗದ ಮೇಲೆ ಪರಿಣಾಮ ಬೀರುತ್ತದೆ? ಆಪ್ಷನ್ಸ್ ಎ ಕರುಳು, ಬಿ ಲಿವರ್, ಸಿ ಅನ್ನನಾಳ, ಡಿ ಶ್ವಾಸಕೋಶ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬೆಳಗ್ಗೆ ಎದ್ದ ತಕ್ಷಣ ಏನನ್ನೂ ತಿನ್ನದೆ ನೀವು ಕಾಫಿ ಕುಡಿದರೆ ಇದು ನೀವು ಮಾಡುವ ಮೊದಲ ತಪ್ಪು. ಇದು ಹೊಟ್ಟೆಯ ಆಮ್ಲವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ಇದು ಆಮ್ಲ ಹಿಮ್ಮುಖ ಹರಿವು, ವಾಕರಿಕೆ ಮತ್ತು ಜಠರದುರಿತಕ್ಕೆ ಕಾರಣವಾಗಬಹುದು. ಕ್ರೀಮ್ ಮತ್ತು ಸಕ್ಕರೆಯೊಂದಿಗೆ ಸುವಾಸನೆಯ ಲ್ಯಾಟೆ ಅಥವಾ ಕಾಫಿಯನ್ನು ಕುಡಿಯುವುದು ತಪ್ಪು. ವಾಸ್ತವವಾಗಿ ಸುವಾಸನೆಯ ಲ್ಯಾಟೆ 30 ರಿಂದ 50 ಗ್ರಾಂ ಸಕ್ಕರೆಯನ್ನು ಹೊಂದಿರಬಹುದು. ಈ ಸಕ್ಕರೆಯು ಯಕೃತ್ತಿನಲ್ಲಿ ಕೊಬ್ಬನ್ನು ಹೆಚ್ಚಿಸುತ್ತದೆ. ಇದು ಕೊಬ್ಬಿನ ಯಕೃತ್ತಿಗೆ ಕಾರಣವಾಗಬಹುದು ಮತ್ತು ಮಧುಮೇಹದ ಅಪಾಯವನ್ನು ಹೆಚ್ಚಿಸಬಹುದು. 10ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಅನಾನಸ್ ಹಣ್ಣನ್ನು ತಿನ್ನುವ ಹಾಗಿಲ್ಲ? ಆಪ್ಷನ್ಸ್ ಎ ಥೈರಾಯ್ಡ್, ಬಿ ಶುಗರ್, ಸಿ ಬಿಪಿ, ಡಿ ಹೃದ್ರೋಗ. ಸರಿಯಾದ ಉತ್ತರ ಆಪ್ಷನ್ ಬಿ ಶುಗರ್. ಅನಾನಸ್ನಲ್ಲಿ ಸಕ್ಕರೆ ಅಂಶ ಹೆಚ್ಚಿರುವುದರಿಂದ ಮಧುಮೇಹಿಗಳು ಅದನ್ನು ಸೇವಿಸದಂತೆ ಸೂಚಿಸಲಾಗಿದೆ. ಅನಾನಸ್ ಮಧ್ಯಮ ಗ್ಲೈಸೆಮಿಕ್ ಸೂಚಿಯನ್ನು ಹೊಂದಿದೆ, ಆದರೆ ಇದು ಹೆಚ್ಚಿನ ಪ್ರಮಾಣದ ನೈಸರ್ಗಿಕ ಸಕ್ಕರೆಯನ್ನು ಹೊಂದಿರುತ್ತದೆ. ಮಧುಮೇಹ ಇರುವವರಿಗೆ ಇದು ರಕ್ತದಲ್ಲಿನ ಸಕ್ಕರೆಯಲ್ಲಿ ಹಠಾತ್ ಏರಿಕೆಗೆ ಕಾರಣವಾಗಬಹುದು. ಇದು ತೂಕ ಹೆಚ್ಚಾಗಲು ಮತ್ತು ಬೊಜ್ಜುತನಕ್ಕೆ ಕಾರಣವಾಗಬಹುದು. ಮಧುಮೇಹ ಇರುವವರು ತಮ್ಮ ಆಹಾರದಲ್ಲಿ ಅನಾನಸನ್ನು ಸೇರಿಸಿಕೊಳ್ಳುವ ಮೊದಲು ತಮ್ಮ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. 11ನೇ ಪ್ರಶ್ನೆ, ಆಫ್ರಿಕಾದ ಕೊಂಬು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಸೊಮಾಲಿ, ಬಿ ಸುಡಾನ್, ಸಿ ಕೀನ್ಯಾ, ಡಿ ಜಿಬೌಟಿ. ಸರಿಯಾದ ಉತ್ತರ ಆಪ್ಷನ್ ಎ ಸೊಮಾಲಿ. ಇದು ಒಂದು ವಿಶಾಲವಾದ ಬಹುಪದರದ ಪ್ರದೇಶವಾಗಿದ್ದು ಆಫ್ರಿಕನ್ ಖಂಡದ ಪೂರ್ವ ತುದಿಯಲ್ಲಿರುವ ಅದರ ಸ್ಥಳದಿಂದ ಪ್ರಭಾವಿತವಾಗಿದೆ. ಸೊಮಾಲಿ ಪರ್ಯಾಯ ದ್ವೀಪ ಎಂದು ಕರೆಯಲ್ಪಡುವ ಇದು ಅದರ ಗಾತ್ರ, ಸ್ಥಳಾಕೃತಿ ಮತ್ತು ಅದನ್ನು ಸುತ್ತುವರೆದಿರುವ ಭೂಮಿ ಮತ್ತು ನೀರಿನ ಅಗಾಧ ವಿಸ್ತಾರದೊಳಗಿನ ಸ್ಥಳದಿಂದ ಗುರುತಿಸಲ್ಪಟ್ಟಿದೆ. ಭೂಮಿಯ ಮೇಲಿನ 4ನೇ ಅತಿದೊಡ್ಡ ಪರ್ಯಾಯ ದ್ವೀಪ ಎಂದು ಉಲ್ಲೇಖಿಸಲ್ಪಡುವ ಆಫ್ರಿಕಾದ ಕೊಂಬು ಜಗತ್ತಿನಲ್ಲಿರುವ ತನ್ನ ರೀತಿಯ ಅತಿದೊಡ್ಡ ಪರ್ಯಾಯ ದ್ವೀಪಗಳಲ್ಲಿ ಒಂದಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.